So far we have finished the two properties of living organisms, that is growth and reproduction, and we have found out both the properties are not a defining property. Those are ನಾನ್ ಡಿಫೈನಿಂಗ್ ಪ್ರಾಪರ್ಟಿ. ಹೌದಾ? ಕೆಲವೊಂದು ಕಾರಣಗಳಿಂದ ಈ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಎರಡೂ ಏನಿದೆ ಒಂದು ಪ್ರಾಪರ್ ಆದಂಥ ಪ್ರಾಪರ್ಟಿ ಅಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ರಿಮೈನಿಂಗ್ 3 ಪ್ರಾಪರ್ಟೀಸ್. ಸೊ ಐ ಸ್ಟಾರ್ಟ್ ವಿತ್ ದ ಥರ್ಡ್ ಪ್ರಾಪರ್ಟಿ, ದಟ್ ಈಸ್ ಮೆಟಬಾಲಿಸಮ್. What is metabolism? It is the sum total of biochemical reactions taking place in living organisms. Okay, so ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಆಗುವಂಥ ಒಂದು ಸಮ್ ಅಥವಾ ಟೋಟಲ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸ್. ನೀವು ಕೆಮಿಕಲ್ ರಿಯಾಕ್ಷನ್ಸ್ನ ಕೆಮಿಸ್ಟ್ರಿಯಲ್ಲಿ ಮಾಡಿರ್ತೀರಿ, ಯಾವುದೋ ರಿಯಾಕ್ಷನ್ಸ್ಗಳನ್ನು ಬರೆದಿರ್ತೀರಿ, ಅಥವಾ ಲ್ಯಾಬೊರೇಟ್ರಿಯಲ್ಲಿ ಅದನ್ನು ಪರ್ಫಾರ್ಮ್ ಮಾಡ್ತೀರಿ ಲ್ಯಾಬಲ್ಲಿ. ಇನ್ ದ ಸೇಮ್ ವೇ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿಯಲ್ಲೂ ಕೂಡ ಆಗುತ್ತೆ, ವಿಚ್ ಈಸ್ ಇನ್ಸೈಡ್ ದ ಬಾಡಿ ದ ಕೆಮಿಕಲ್ ರಿಯಾಕ್ಷನ್ಸ್ ಇಸ್ ಹ್ಯಾಪ್ನಿಂಗ್. ಆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಟೋಟಲ್ ಅಥವಾ ಸಮ್ ಟೋಟಲ್ಗೆ ನಾವೇನಂತ ಕರಿತೀವಿ? ಮೆಟಬಾಲಿಸಮ್. ಆ್ಯಂಡ್ ಬೇಸ್ಡ್ ಆನ್ ಈ ಕೆಮಿಕಲ್ ರಿಯಾಕ್ಷನ್ಸ್ಗಳ ಮೇಲೆ ಈ ಮೆಟಬಾಲಿಸಮ್ನ 2 ವಿಧಗಳಾಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ದೋಸ್ ಟೈಪ್ಸ್ ಆರ್ anabolism, the first type, and the second type is catabolism. Okay, these two are the types of metabolism. Once I'll give you the examples, you are going to understand. Okay, so what is anabolism? Again I'll write constructive reaction, ಅಥವಾ ಇದನ್ನು ಬಿಲ್ಡ್ ಅಪ್ ರಿಯಾಕ್ಷನ್ ಅಂತಾನು ಕರಿತೀವಿ. ಸೊ ದಿಸ್ ರಿಯಾಕ್ಷನ್ ಕ್ಯಾಟಬಾಲಿಸಮ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಕ್ಟಿವ್ ರಿಯಾಕ್ಷನ್, ಬ್ರೇಕ್ ಡೌನ್ ರಿಯಾಕ್ಷನ್. ಓಕೆ, ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ಬೋದು. ಬೇಸ್ಡ್ ಆನ್ ಬಿಲ್ಡಪ್ ಆ್ಯಂಡ್ ಬ್ರೇಕ್ ಡೌನ್ ಅಂದ್ರ ಮೇಲೆ, ಬೇಸ್ಡ್ ಆನ್ ಆ ಒಂದು ಡೆಫಿನೇಷನ್ಸ್ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು. ಬಟ್ ಐ ರೈಟ್ ದ ಎಕ್ಸಾಂಪಲ್ ಬರೆದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದೀಸ್ ಆರ್ ದ ಟೂ ರಿಯಾಕ್ಷನ್ಸ್. ಈ ರಿಯಾಕ್ಷನ್ ಯಾವುದ್ರದ್ದು ಹೇಳ್ರಿ? ಎಸ್, ವಾಟ್ ಈಸ್ ದಿಸ್ ರಿಯಾಕ್ಷನ್? ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್
photosynthesis. Okay, this reaction is respiration. ಎರಡನ್ನೂ ನೀವು ನಿಮ್ಮ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸಲ್ಲಿ ಓದಿದ್ದೀರಿ ಲೈಫ್ ಪ್ರೊಸೆಸ್ಸಲ್ಲಿ, ಹೌದಾ? ಎಸ್, ಫೋಟೋಸಿಂಥಸಿಸ್ ನೋಡ್ರಿ, ಬೈ ದ ನೇಮ್ ಇಂಡಿಕೇಟ್ಸ್ ಎನಬಾಲಿಸಮ್. ಕನ್ಸ್ಟ್ರಕ್ಟಿವ್ ಅಂದರೆ ಒಂದನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಬಿಲ್ಡ್ ಮಾಡುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ, ವಾಟ್ ಈಸ್ ಎನಬಾಲಿಸಮ್? ಸಿಂಪಲ್, ಓಕೆ, ಎಸ್, ಸಿಂಪಲ್ ಕಾಂಪೌಂಡ್ಸಿಂದ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಎನಬಾಲಿಸಮ್ ಅಥವಾ ಕನ್ಸ್ಟ್ರಕ್ಟಿವ್ ರಿಯಾಕ್ಷನ್. ಬಿಲ್ಡ್ ಅಪ್, ಸಿ, ಗ್ಲುಕೋಸ್ ಈಸ್ ಬಿಲ್ಡಿಂಗ್ ಅಪ್, constructing with the help of carbon dioxide and water. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೇರಿ ಏನಾಗ್ತಾ ಇದೆ, ಗ್ಲೂಕೋಸ್ ಪ್ರೊಡ್ಯೂಸ್ ಆಯಿತು. ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಫಾರ್ಮೇಷನ್. ಓಕೆ, ಇಲ್ಲಿ ಇನ್ನೊಂದು ಥರನೂ ಬರೀಬಹುದು ನಾವು. ವಾಟ್ ಇಸ್ ದಿಸ್? ಸಿಂಪಲ್ ಟು ಕಾಂಪ್ಲೆಕ್ಸ್. ಓಕೆ, ಸೊ ಅದೇ ಇಲ್ಲಿ ನೋಡ್ರಿ ಏನಾಗುತ್ತೆ, ಸೇಮ್ ಗ್ಲೂಕೋಸ್ ನಮ್ಮ ಬಾಡಿಲಿ ಏನಾಗುತ್ತೆ, ಆಕ್ಸಿಜನ್ ಅನ್ನು ತಗೊಂಡು ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಆಕ್ಸಿಜನ್ ಅನ್ನು ತಗೊಂಡು ಬ್ರೇಕ್ ಡೌನ್ ಆಗುವಂಥದ್ದು ಇದ್ರ ಜೊತೆ ಬರಿಬಹುದು. ಬ್ರೇಕ್ ಡೌನ್ ಆಗಿ ಕೆಲವೊಂದು ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪೈರುವೇಟ್ ಅನ್ನೋ ಕೆಮಿಕಲ್, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಹಾಗೆ ಕೆಲವೊಂದು ಅಮೌಂಟ್ ಆಫ್ ಎನರ್ಜಿ. ಓಕೆ, ಏನಾಯಿತು, ಕಾಂಪ್ಲೆಕ್ಸ್ ಇಂದ ಸಿಂಪಲ್. ಓಕೆ, ಲೈಕ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಸೊ ಎನಬಾಲಿಸಮ್ ಅಂದರೆ ಸಿಂಪಲ್ ಮಾಲಿಕ್ಯೂಲ್ಸ್ ಇಂದ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುವಂಥ ರಿಯಾಕ್ಷನ್. ಅದೇ ಕ್ಯಾಟಬಾಲಿಸಮ್, ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿ ಸಿಂಪಲ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗೋದು. ಸೊ ಅದಕ್ಕೆ ನಾವಿಲ್ಲಿ ಬ್ರೇಕ್ ಡೌನ್ ರಿಯಾಕ್ಷನ್ ಅಂತೀವಿ ಕ್ಯಾಟಬಾಲಿಸಮ್ಗೆ, ಅದೇ ಎನಬಾಲಿಸಮ್ಗೆ ಬಿಲ್ಡಪ್ ರಿಯಾಕ್ಷನ್. ಓಕೆ, ದೀಸ್ ಆರ್ ದ ಮೆಟಬಾಲಿಸಮ್. ಇದರ ಸಮ್ ಟೋಟಲ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ದೀಸ್ ಆರ್ ದ ಡಿಫರೆಂಟ್ biochemical reactions which is taking place in the living organism, and this is the perfect character or property of living organism. Hence it said metabolism is the defining character. So ಅಂತೂ ನಮಗೆ ಒಂದು ಡಿಫೈನಿಂಗ್ ಕ್ಯಾರೆಕ್ಟರ್ ಸಿಕ್ತು. ಯಾವ್ದು ಹೇಳ್ರಿ ಅದು? ಮೆಟಬಾಲಿಸಮ್. This metabolism doesn't take place in this pen or in the specs or any chalk piece. So ಈ ಬೋರ್ಡ್ ಮೇಲೆ ಈ ರಿಯಾಕ್ಷನ್ಸ್ ಆಗಲ್ಲ. ಈ ರಿಯಾಕ್ಷನ್ಸ್ ಟಿಪಿಕಲಿ ಎಲ್ಲಾಗುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಬೋತ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್. ಅದಕ್ಕೆ ಎರಡನ್ನೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫೋಟೋಸಿಂಥಸಿಸ್ ಎಲ್ಲ ಆಗುವಂಥದ್ದು ಎನಿಮಲ್ಸ್ ಅಲ್ಲಿ ಆಗುತ್ತಾ? ಇಲ್ಲ, ಪ್ಲಾಂಟ್ಸ್ ಅಲ್ಲಿ ಆಗುವಂಥದ್ದು. ರೆಸ್ಪಿರೇಷನ್ both animals and plants, but here I have given the animal example. So understood? So this is the third property of living organism. So the next property is cellular organization. The fourth property. Simple property, easiest property, that is all living organisms are made up of cells. ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾನ್ ಲಿವಿಂಗ್ ಇಂದ ಹೇಗೆ ಡಿಫೈನ್ ಮಾಡ್ಬೋದು? ಬೇಸ್ಡ್ ಆನ್ ಸೆಲ್ಯುಲರ್ ಆರ್ಗನೈಸೇಷನ್ ಪ್ರಾಪರ್ಟಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕೋಶಗಳಿರುತ್ತೆ, ಜೀವಕೋಶಗಳಿರುತ್ತೆ. ಸೊ ಅದೇ ಜೀವಕೋಶಗಳು ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಇರಲ್ಲ. ಓಕೆ, ದಿಸ್ ಇಸ್ ವಾಟ್ ದ ಸೆಲ್ಯುಲರ್ ಆರ್ಗನೈಸೇಷನ್. ಹೇಗೆ ಆರ್ಗನೈಸ್ ಆಗಿರುತ್ತೆ? ಓಕೆ, ಬೇಸ್ಡ್ ಆನ್ ಸೆಲ್ಸ್ ನಾವು ಆರ್ಗ್ಯಾನಿಸಮ್ಸ್ನ ಹೇಗೆ ಡಿಫೈನ್ ಮಾಡ್ಬೋದು?
ಆಲ್ರೆಡಿ ನಾವು ಇದನ್ನು ಸ್ಟಡಿ ಮಾಡಿದ್ದೀವಿ. ಹೇಗೆ? ಯೂನಿಸೆಲ್ಯುಲರ್ and multicellular. It means what? Single cell, many cells, right? Cellular. Understood? This is a one simple kind of cellular organization. ಇನ್ನೊಂದು ಆರ್ಗನೈಸೇಷನ್ಸ್ ಹೇಗಿರುತ್ತೆ? ಬೇಸ್ಡ್ ಆನ್ ಸೆಲ್ ಸ್ಟ್ರಕ್ಚರ್ ಆರ್ ಸೆಲ್ ಟೈಪ್. ದಟ್ ಈಸ್ prokaryotic cell and eukaryotic cell. So what is a pro and eu? Pro means beginning ಅಥವಾ ಫಸ್ಟ್ ಫಾರ್ಮ್ಡ್ ಅಂತ ಅಂತೀವಿ, ಹೌದಾ? ಕ್ಯಾರಿಯಾನ್, ಕ್ಯಾರಿಯೋಟಿಕ್, ಕ್ಯಾರಿಯಾನ್ ಅಂದರೆ ಯಾವತ್ತು ನ್ಯೂಕ್ಲಿಯಸ್. ಸೊ ಹಾಗೆ ಇಲ್ಲೂ ಕೂಡ ಯು ಮೀನ್ಸ್ ಟ್ರೂ ಆ್ಯಂಡ್ ಅಗೇನ್ ಕ್ಯಾರಿಯಾನ್ ಮೀನ್ಸ್ ನ್ಯೂಕ್ಲಿಯಸ್. ಸೊ ಬೇಸ್ಡ್ ಆನ್ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಮೇಲೆ ಈ ವಿಧ ಇದೆ. ಯಾವುದು? ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್. ಪ್ರೊಕ್ಯಾರಿಯೋಟಿಕಲ್ಲಿ ಕಂಪ್ಲೀಟ್ ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತೆ ಅಂತ ಅಲ್ಲ. ನೋಡ್ರಿ, ಸೆಲ್ಸ್ ಅಂದಾಗ ಸೆಲ್ಸ್ ಒಳಗಡೆ ನಮಗೆ ಸ್ಟ್ರಕ್ಚರ್ ಗೊತ್ತು, ಎನಿಮಲ್ ಸೆಲ್ ಆ್ಯಂಡ್ ಪ್ಲಾಂಟ್ ಸೆಲ್. ಸೆಲ್ಸ್ ಒಳಗಡೆ ಕೆಲವೊಂದು ಸೆಲ್ ಆರ್ಗನಲ್ಸ್ ಇರುತ್ತೆ. ಯಾವ್ದ್ಯಾವ್ದವು? ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್. ಹೌದಾ? ಈ ಎಲ್ಲ ಸ್ಟ್ರಕ್ಚರ್ಸ್ಗಳಿಗೆ ನಾವೊಂದು ಬೌಂಡ್ರಿ ಬಿಡಿಸ್ತೀವಿ, ಹೌದಾ? ವಾಲನ್ನು ಬಿಡಿಸ್ತೀವಿ. ಹೇಗೆ ಎಲ್ಲ ಮನೆಗಳಿಗೂ ಕಾಂಪೌಂಡ್ಸ್ ಇರುತ್ತೆ, ಒಂದು ಬೌಂಡ್ರಿ ಇದ್ದ ಹಾಗೆ. ಸೊ ಹಾಗೆ ಸೆಲ್ಲಿಗೆ, ಆಮೇಲೆ ಸೆಲ್ ಒಳಗಡೆ ಇರೋ ಸ್ಟ್ರಕ್ಚರ್ಸ್ಗಳಿಗೆ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇರುತ್ತೆ, ಬಾರ್ಡರ್ಸ್ ಇರುತ್ತೆ. ಬಟ್ ಈ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯಸ್ಗೆ ಆ ಒಂದು ಮೆಂಬ್ರೇನ್ ಬೌಂಡ್ರಿ ಇರಲ್ಲ. ಓಕೆ. ಬಟ್ ಯುಕ್ಯಾರಿಯೋಟಿಕ್ ಸೆಲ್ಗೆ ನಾವು ಎಕ್ಸಾಂಪಲ್ ಎನಿಮಲ್ ಸೆಲ್ ಕೊಡ್ಬೋದು. ಓಕೆ. ಸೊ ಎಕ್ಸಾಂಪಲ್ಗಳನ್ನು ಬರೀತೀನಿ. ಸೊ ಹಿಯರ್ ದ ಎಕ್ಸಾಂಪಲ್ ಇಸ್ ಬ್ಯಾಕ್ಟೀರಿಯಾ. ಓಕೆ. ಹಿಯರ್ ಎಕ್ಸಾಂಪಲ್ everything, okay, everything, even starting from a single cell, that is amoeba, whales, okay, birds, humans, all we have eukaryotic cell. ನಮ್ಮಲ್ಲಿ ಏನಿರುತ್ತೆ, ಆ ನ್ಯೂಕ್ಲಿಯಸ್ಗೆ ಒಂದು ಬೌಂಡರಿ ಇರುತ್ತೆ, ಮೆಂಬ್ರೇನ್ ಇರುತ್ತೆ. ಸೊ ಹೆನ್ಸ್ ಇಟ್ ಈಸ್ ಅ ಟ್ರೂ ನ್ಯೂಕ್ಲಿಯಸ್, ಯುಕ್ಯಾರಿಯೋಟಿಕ್. ಪ್ರೋ ಮೀನ್ಸ್ ಫಸ್ಟ್ ಫಾರ್ಮ್ ಆಗಿರುವಂಥದ್ದು. ಕೆಲವೊಂದು ಇವಾಲ್ಯೂಷನಲ್ಲಿ ಹೇಗೆ ಈ ಅರ್ತ್ ಫಾರ್ಮ್ ಆಯಿತು ಅಂದಾಗ ಕೆಲವೊಂದು ಸೈಂಟಿಸ್ಟ್ಗಳು ಹೇಳಿದ್ದಾರೆ, ದ ಫಸ್ಟ್ ಫಾರ್ಮ್ಡ್ ಸೆಲ್ ಈಸ್ ಆಲ್ವೇಸ್ ಲೈಕ್ ಬ್ಯಾಕ್ಟೀರಿಯಾಸ್. ಫಸ್ಟ್ ಫಾರ್ಮ್ ಆಗಿರುವಂಥ ಸಿಂಗಲ್ ಸೆಲ್ ಯಾವುದು? ಬ್ಯಾಕ್ಟೀರಿಯಾಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಫಾರ್ಮ್ಡ್ ನ್ಯೂಕ್ಲಿಯಸ್ ಇರೋದ್ರಿಂದ ಅದರಲ್ಲಿ ಕೆಲವೊಂದು ಡೆವಲಪ್ ಆಗದೇ ಇರುವಂಥ ಸ್ಟ್ರಕ್ಚರ್ ಇದೆ. ಸೊ ಅಂಥ ನ್ಯೂಕ್ಲಿಯಸ್ ಇರುವಂಥ ಸೆಲ್ನ ನಾವೇನಂತ ಕರಿತೀವಿ? ಪ್ರೊಕ್ಯಾರಿಯೋಟಿಕ್ ಸೆಲ್. So all these are presenting only the living organism. Hence, the cellular organization is also said to be defining character or defining property of living organisms. Okay? Understood? So next and the last property is consciousness. Fifth and the last property, or it is also called as consciousness ಅಥವಾ ಪ್ರಜ್ಞೆ ಅಂತಾನೂ ಕರಿತೀವಿ. ಸೊ ದಟ್ ಈಸ್ an ability
ಸೊ ದಟ್ ಈಸ್ ಅನ್ ಎಬಿಲಿಟಿ ಟು ರೆಸ್ಪಾಂಡ್ ಟು ದ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ಲಿ ಆ ಒಂದು ಸ್ಟಿಮ್ಯುಲೇಷನ್ಸ್ಗೆ ನಾವೊಂದು ರೆಸ್ಪಾನ್ಸ್ ಕೊಡುವಂಥ ಪ್ರಕ್ರಿಯೆಗೆ ನಾವು ಕಾನ್ಷಿಯಸ್ನೆಸ್ ಅಂತ ಅಂತೀವಿ, ಅಥವಾ ರೆಸ್ಪಾನ್ಸಿವ್ನೆಸ್, ಅಥವಾ ಇದನ್ನು ಹೇಗೂ ಹೇಳ್ತೀವಿ, ರೆಸ್ಪಾನ್ಸ್ ಸ್ಟಿಮ್ಯುಲೈ. ಓಕೆ, ಒಂದು ಸ್ಟಿಮ್ಯುಲೈಗೆ, ಎಕ್ಸ್ಟರ್ನಲ್ ಸ್ಟಿಮ್ಯುಲೈಸ್ಗೆ ನಾವು ರೆಸ್ಪಾನ್ಸ್ ಕೊಡುವಂಥದ್ದು, ರೆಸ್ಪಾನ್ಸ್ ಮಾಡುವಂಥದ್ದು. ಹೇಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ? ಸ್ಪೆಷಲಿ ಬೇಸ್ಡ್ ಆನ್ nervous tissue or brain. Animals ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನ್ಸ್ ಆ್ಯಂಡ್ ನ್ಯೂರಾನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಆ ಒಂದು ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ನೀವು ಯಾವಾಗಲೂ ಓದಿರ್ಬೋದು ನಿಮ್ಮ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸಲ್ಲಿ, ಯಾವುದಾದ್ರೂ ಬಿಸಿಯಾದ ಪದಾರ್ಥನ ನಾವು ಮುಟ್ಟಬೇಕಾದ್ರೆ ನಾವು ಕೈಗಳನ್ನು ಹಿಂದಕ್ಕೆ ತಗೊಳ್ತೀವಿ, ಹೌದಾ? ಹಿಂದಕ್ಕೆ ತಗೊಳ್ಳೋಂಥ ಪ್ರಕ್ರಿಯೆ ನಮ್ಮ ರೆಸ್ಪಾನ್ಸ್ ಇರುತ್ತೆ. ಸ್ಟಿಮ್ಯುಲಸ್ ಏನು? ಆ ಬಿಸಿಯಾದ ಪದಾರ್ಥ. Okay, so what we do, we respond to the, or we have got the ability to respond to the environment. ನಮಗೆ ಒಂದು ಎಬಿಲಿಟಿ ಇದೆ. ಇವಾಗ ಯಾರಾದರೂ ಹೊಡೆದ್ರೆ ಅಂದರೆ ನಮಗೆ ನೋವು, ಹೌದಾ, ಪೇನ್ ಫೀಲ್ ಆಗುತ್ತೆ, ಅಥವಾ ನಾವು ಕಿರ್ಚ್ಕೊಳ್ತೀವಿ. ಅದೇ ನಾನು ಈ ಪೆನ್ನನ್ನು ಮುರಿತೀನಿ ಅಂತ ತಿಳ್ಕೊಳ್ರಿ, ಇದು ಕಿರ್ಚ್ಕೊಳತ್ತಾ? ಇಲ್ಲ, ದೇ ಡಸಂಟ್ ಫೀಲ್, ಬಟ್ ವಿ ಫೀಲ್ ದ ಪೇನ್, ಟಚ್, ಎವ್ರಿಥಿಂಗ್. ವೈ? ಬಿಕಾಸ್ ಆಫ್ ವಿ ಹ್ಯಾವ್ ಕಾನ್ಷಿಯಸ್ನೆಸ್. ಓಕೆ, ಇವಾಗ ಇನ್ನೊಂದು ಕ್ವಶನ್ ಏನು ಅಂದರೆ, ಎನಿಮಲ್ಸಲ್ಲಿ ಬ್ರೈನ್ ಇದೆಯಪ್ಪ, ಪ್ಲಾಂಟ್ಸ್, ಹೌ ದ ಪ್ಲಾಂಟ್ಸ್ ವಿಲ್ ರೆಸ್ಪಾನ್ಸ್? ಪ್ಲಾಂಟ್ಸ್ ವಿಲ್ ರೆಸ್ಪಾನ್ಸ್ ವಿತ್ ದ ಹೆಲ್ಪ್ ಆಫ್ ಹಾರ್ಮೋನ್ಸ್. ಓಕೆ, ಇದನ್ನೂ ಕೂಡ ನಾವು ಓದಿದ್ದೀವಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸಲ್ಲಿ. ಯಾವ್ಯಾವ ಹಾರ್ಮೋನ್ಸ್ ಹೇಳ್ರಿ? ಆಕ್ಸಿನ್ಸ್, ಗಿಬರ್ಲಿನ್ಸ್, ABA, ಅಬ್ಸೆಸಿಕ್ ಆ್ಯಸಿಡ್. ಸೊ ಎಲ್ಲ ಹಾರ್ಮೋನ್ಸ್ಗಳಿರೋದ್ರಿಂದ ಇವನ್ ಪ್ಲ್ಯಾಂಟ್ಸ್ ಕೂಡ ಏನಾಗುತ್ತೆ ಹೇಳ್ರಿ? ರೆಸ್ಪಾನ್ಸ್ ಮಾಡುತ್ತೆ. ಸೊ ಟಚ್ ಮೀ ನಾಟ್ ಪ್ಲ್ಯಾಂಟ್ ಎಕ್ಸಾಂಪಲ್, ವೆನ್ ವಿ ಟಚ್ ದಟ್ ಪ್ಲ್ಯಾಂಟ್, ಟಚ್ ಮೀ ನಾಟ್ ಪ್ಲ್ಯಾಂಟ್, ಸೊ ಏನು ಮಾಡುತ್ತೆ ಹೇಳ್ರಿ? ಎಸ್, ತನ್ನ ಎಲೆಗಳನ್ನು ಮುದುರ್ಕೊಳ್ಳುತ್ತೆ, ಹೌದಾ? ಮುಟ್ಟಿದರೆ ಮುನಿ ಅಂತ ಇದೆಯಲ್ಲ ಪ್ಲ್ಯಾಂಟ್, ಆ ಪ್ಲ್ಯಾಂಟ್ನ ನೀವು ಮುಟ್ಟಿ ಏನಾಗುತ್ತೆ? ದೆ ರೆಸ್ಪಾನ್ಸ್. ಇನ್ ದ ಸೇಮ್ ವೇ ವೆನ್ when we keep a potted plant in a dark place, ಒಂದು ಸಣ್ಣ ಕಿಟಕಿನ ಓಪನ್ ಮಾಡಿರಿ, ಯಾವುದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಹೇಳ್ರಿ? ಅದು ಲೈಟಿಗೆ ರೆಸ್ಪಾನ್ಸ್ ಮಾಡುತ್ತೆ. ಸೊ ಇನ್ ಪ್ಲ್ಯಾಂಟ್ಸಲ್ಲೂ ಕೂಡ ರೆಸ್ಪಾನ್ಸ್ಗಳಿರುತ್ತೆ, ಕಾನ್ಷಿಯಸ್ನೆಸ್ ಇರುತ್ತೆ, ಬಟ್ ನಾಟ್ ಬೇಸ್ಡ್ ಆನ್ ದ ನರ್ವಸ್ ಟಿಶ್ಯೂ ಆ್ಯಂಡ್ ಬ್ರೈನ್, ಸ್ಪೆಷಲಿ ಬೇಸ್ಡ್ ಆನ್ ದ ಹಾರ್ಮೋನ್ಸ್. ನರ್ವಸ್ ಟಿಶ್ಯೂ ಇರಲ್ಲ ಪ್ಲ್ಯಾಂಟ್ಸಲ್ಲಿ, ಇರುತ್ತಾ? ನ್ಯೂರಾನ್ಸ್ ಇರುತ್ತಾ? ಬ್ರೈನ್ ಇರುತ್ತಾ? ಇಲ್ಲ. ಆದರೂ ಕೂಡ ಅವರು ರೆಸ್ಪಾನ್ಸ್ನ ಕೊಡ್ತಾರೆ, ಹೌದಾ? ಪ್ಲಾಂಟ್ಸ್ ದೇ ಗಿವ್ ದ ರೆಸ್ಪಾನ್ಸ್. ಹೌ ದೇ ಗಿವ್ ದ ರೆಸ್ಪಾನ್ಸ್? ಬಿಕಾಸ್ ದೇ ಕನ್ಸಿಸ್ಟ್ ಆಫ್ ಹಾರ್ಮೋನ್ಸ್. ಸೊ ಹಾಗಾಗಿ ಈ ಕಾನ್ಷಿಯಸ್ನೆಸ್ಸನ್ನು ಕೂಡ ನಾವೇನಂತ ಹೇಳ್ಬೋದು? ಒನ್ ಆಫ್ ದ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಹೆನ್ಸ್ this ends the properties of living organisms. So based on this, what we can conclude, ಇದರಿಂದ ನಾವು ಏನನ್ನ ಕನ್ಕ್ಲೂಡ್ ಮಾಡ್ಬೋದು? ಬೇಸಿಕಲಿ 5 ಪ್ರಾಪರ್ಟೀಸ್ಗಳಿದೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾನ್ ಲಿವಿಂಗಿಂದ ಪ್ರತ್ಯೇಕವಾಗಿಡಕ್ಕೆ. ಯಾವ್ದು ಹೇಳ್ರಿ? ಗ್ರೋತ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. Within this 5, 2 are non-defining and 3 are defining. What those 2 are non-defining? Yes, perfect property alla yaudu eradu? Growth, reproduction. What are those 3 defining properties? Metabolism, cellular organization, consciousness. Understood? So this ends your properties of living organisms. In the next class we are going to deal with biodiversity and need of classification. Okay, biodiversity and need of classification. So thank you.